ಗ್ರಾಮಾಯಣ ಇದು ದೇವನೂರ್ ಚಂದ್ರು ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ, ಯೋಗಿ ಹೀಗೆ ಒಂದು ಸಾಲಿಡ್ ತಾರಾಗಣ ಕೂಡ ಇದೆ. ಖಡಕ್ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಸೆಟ್ ಆಗಿರುವಂತಹ ಈ ಸಿನಿಮಾ ಆಕ್ಷನ್, ರೊಮ್ಯಾನ್ಸ್ ಮತ್ತು ಫ್ಯಾಮಿಲಿ ಡ್ರಾಮಾ ಜಾನರ್ಗೆ ಸೇರ್ಬೋದು ಅನ್ನೋದನ್ನ ಟ್ರೈಲರ್ ಸೂಚಿಸ್ತಾ ಇದೆ. ಈ ಟ್ರೈಲರ್ ನೋಡಿ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಮತ್ತೆ ಇಲ್ಲಿ ನಾವೇನೆಲ್ಲ ನಿರೀಕ್ಷೆಗಳನ್ನ ಇಟ್ಕೋಬಹುದು ಅನ್ನೋದನ್ನ ಈ ಟ್ರೈಲರ್ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಟ್ರೈಲರ್ ಶುರುವಾದ ಕೆಲವೇ ಕ್ಷಣಕ್ಕೆ ನನ್ನ ಗಮನವನ್ನ ಸೆಳೆದಿದ್ದು ಇಲ್ಲಿನ ವಾತಾವರಣ. ಯಾಕಂದ್ರೆ ಈ ತರದ ಬ್ಯಾಕ್ ಡ್ರಾಪ್ ನಾವು ತುಂಬಾ ಸಲ ನೋಡಿದೀವಿ, ಆದ್ರೆ ಇಲ್ಲಿ ಆ ಸೆಟಪ್ಗೆ ಒಂದು ರಾನೆಸ್ ಇದೆ. ಧೂಳು ತುಂಬಿರುವಂತಹ ರಸ್ತೆಗಳು, ಜನರ ಮ್ಯಾನರಿಸಮ್ಸ್, ಆ ಕಲರ್ ಪ್ಯಾಲೆಟ್ ಎಲ್ಲವೂ ಸೇರಿ ಸಿನಿಮಾಗೆ ಒಂಥರ ರಗಡ್ ಫೀಲ್ ಅನ್ನ ಕೊಡ್ತಾ ಇದೆ. ಈ ಹಿಂದೆ ವಿಲೇಜ್ ಬ್ಯಾಕ್ ಟಾಪ್ ಅಲ್ಲಿ ತುಂಬಾ ಸಿನಿಮಾಗಳು ಬಂದಿದ್ವು, ಆದ್ರೆ ಕೆಲವೊಂದು ಸಲ ಅವು ತುಂಬಾ ಪಾಲಿಶ್ಡ್ ಆಗಿ ಕಾಣಿಸ್ತಾ ಇದ್ವು. ಇಲ್ಲಿ ಮಾತ್ರ ವಿಲೇಜ್ ಸೆಟಪ್ಗೆ ಅಥೆಂಟಿಸಿಟಿನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂಡ್ ಆ ಎಫರ್ಟ್ಸ್ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂಡ್ ಅದು ವರ್ಕ್ ಕೂಡ ಆಗಿದೆ ಅಂತ ಹೇಳ್ತೀನಿ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿ ಸೀನಾ, ಒಂದು ಸೈಡ್ ಪ್ರೀತಿ, ಇನ್ನೊಂದ್ ಸೈಡು ಹಳ್ಳಿ ಪಾಲಿಟಿಕ್ಸು, ಮಧ್ಯದಲ್ಲಿ ಫ್ಯಾಮಿಲಿ ಎಮೋಷನ್ಸು. ಈ ಎಲ್ಲದರ ಮಧ್ಯೆ ಸಿಗಾಕೊಂಡ ಸೀನಾ ಏನೆಲ್ಲ ಎದುರಿಸಬೇಕಾಗಿ ಬರುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟು ಅಂತ ಕಾಣುತ್ತೆ. ವಿನಯ್ ರಾಜ್ಕುಮಾರ್ ಅವರನ್ನ ಈ ರೋಲ್ ನಲ್ಲಿ ನೋಡಿ ಖುಷಿ ಆಯ್ತು, ಯಾಕಂದ್ರೆ ಅವರು ಈ ತರದ ರೂಟೆಡ್ ಪಾತ್ರಗಳಲ್ಲಿ ತುಂಬಾ ನ್ಯಾಚುರಲ್ ಆಗಿ ಬ್ಲೆಂಡ್ ಆಗ್ತಾರೆ. ಕೆಲವೊಂದು ಶಾರ್ಟ್ಸ್ ನಲ್ಲಿ ಕಂಪ್ಲೀಟ್ ಇನ್ನೋಸೆಂಟ್ ಎನರ್ಜಿ ಇದೆ, ಇನ್ನೊಂದ್ ಕಡೆ ರಗಡ್ ಶೇಡ್ ಕೂಡ ಕಾಣಿಸ್ತಿದೆ. ಹಾನೆಸ್ಟ್ಲಿ ಇವರಿಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ದೊಡ್ಡ ಅವಕಾಶ ಅಂತ ಕೂಡ ಅನಿಸ್ತು. ಇನ್ನು ಯೋಗಿ ಅವರ ಪ್ರೆಸೆನ್ಸ್ ಕೂಡ ಟ್ರೈಲರ್ ನಲ್ಲಿ ಅಟೆನ್ಷನ್ ಅನ್ನ ಪಡ್ಕೊಳ್ಳುತ್ತೆ. ಇನ್ನೊಂದಷ್ಟು ಶಾರ್ಟ್ಸ್ ಗಳು, ಅವರ ಡೈಲಾಗ್ಸ್ ಗಳು ಇರಬೇಕಿತ್ತು ಅಂತ ಅನಿಸಿದಂತೂ ನಿಜಾನೇ. ಅವರ ಬೆಸ್ಟ್ ಮೂಮೆಂಟ್ಸ್ ಅನ್ನ ಸಿನಿಮಾದಲ್ಲಿ ವಿಟ್ನೆಸ್ ಮಾಡೋದಕ್ಕೆ ಇಟ್ಟಿರಬಹುದು. ಇನ್ನು ಮೇಘಾ ಶೆಟ್ಟಿ ಅವರಿಗೆ ಒಂದು ಸಾಲಿಡ್ ಪ್ರೆಸೆನ್ಸ್ ಇರುವಂತಹ ರೋಲ್ ನ ಡೈರೆಕ್ಟರ್ ಸ್ಟಿಚ್ ಮಾಡಿದ್ದಾರೆ. ನಾಟಿ ಅಂಡ್ ಘಾಟಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾರೆ. ಅದು ಹೇಗ್ ಮೂಡ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸಪೋರ್ಟಿಂಗ್ ಕಾಸ್ಟ್ ನಲ್ಲಿ ಅಚ್ಯುತ್ ಕುಮಾರ್ ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಇಂತಹ ಸಾಲಿಡ್ ಪರ್ಫಾರ್ಮರ್ಸ್ ಇರೋದ್ರಿಂದ ಪಾತ್ರಗಳಿಗೆ ಒಳ್ಳೆ ಡೆಪ್ತ್ ಇರಬಹುದು ಅನ್ನುವಂತಹ ಭರವಸೆ ಇದೆ. ನಾನು ಹೈ ಎಕ್ಸ್ಪೆಕ್ಟೇಷನ್ಸ್ ನ ಈ ಸಪೋರ್ಟಿಂಗ್ ಕಾಸ್ಟ್ ಮೇಲೆ ಇಟ್ಟಿದ್ದೀನಿ. ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಂಗ್ಸು ಈಗಾಗಲೇ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿವೆ. ಬೆಂಕಿ ಮತ್ತೆ ತಡ್ಕ ತಡ್ಕ ಹಾಡುಗಳು ಸೋಷಿಯಲ್ ಮೀಡಿಯಾನಲ್ಲಿ ಸಖತ್ ರೀಚ್ ಅನ್ನು ಪಡ್ಕೊಂಡಿದ್ದು, ಟ್ರೈಲರ್ ನಲ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರು ವಿಲೇಜ್ ಡ್ರಾಮಾಗೆ ಬೇಕಿರುವಂತಹ ಎನರ್ಜಿನ ತಂದ್ಕೊಟ್ಟಿದೆ. ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ಟ್ರೈಲರು ತುಂಬಾ ಕಥೆಯನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮೇನ್ ಕಾನ್ಫ್ಲಿಕ್ಟ್ ಏನು, ಪಾತ್ರಗಳ ಜರ್ನಿ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಥಿಯೇಟರ್ಗೆ ಉಳಿಸಿದ್ದಾರೆ. ಪರ್ಸನಲಿ ಇದು ಒಂದು ಸ್ಮಾರ್ಟ್ ಮೂವ್. ಅಷ್ಟೇ ಅಲ್ಲದೆ ಮೊದಲೇ ಹೇಳಿದಾಗೆ ಸಿನಿಮಾದ ಫ್ರೇಮ್ಸ್ ಕೂಡ ಒಂದು ಗುಡ್ ಸ್ಕೇಲ್ ಅಲ್ಲಿ ಕಾಣಿಸ್ತಾ ಇದೆ. ವಾತಾವರಣದಲ್ಲೇ ಒಂದು ಇಂಟೆನ್ಸಿಟಿ ಇದೆ. ಸೊ ಸ್ಕ್ರೀನ್ ಪ್ಲೇನ ಬಿಗಿಯಾಗಿ ಹಿಡ್ಕೊಂಡಿದ್ರೆ ಆಡಿಯನ್ಸ್ ಇಂದ ಸ್ಟಾರ್ಟಿಂಗ್ ಇಂದಾನೆ ಒಂದು ಒಳ್ಳೆ ವರ್ಡ್ ಆಫ್ ಮೌತ್ ಅನ್ನ ಪಡ್ಕೊಂಡ್ರೆ ಯಶಸ್ಸು ದೂರದ ಮಾತಲ್ವೇ ಅಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಗ್ರಾಮಾಯಣ ಟ್ರೈಲರ್ ಕುತೂಹಲ ಮೂಡಿಸುವಂತಹ ಟ್ರೈಲರ್. ರಾ ವಿಲೇಜ್ ಸೆಟಪ್, ಒಳ್ಳೆ ತಾರಾಗಣ ಮತ್ತೆ ವಿನಯ್ ರಾಜ್ಕುಮಾರ್, ಯೋಗಿ ಅವರ ರೂಟೆಡ್ ಪ್ರೆಸೆನ್ಸ್ ಈ ಸಿನಿಮಾ ಮೇಲೆ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಬಟ್ ಟ್ರೈಲರ್ ಕಟ್ ನ ತುಂಬಾ ಸ್ಮಾರ್ಟ್ ಆಗಿ ಮಾಡಿ ಸಿನಿಮಾದಲ್ಲಿ ಏನು ಇಲ್ಲ ಅಂತಂದ್ರೆ ಅದು ಸಿಕ್ಕಾಬಿಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಬಟ್ ಟ್ರೈಲರ್ ಮಾತ್ರ ತುಂಬಾನೇ ಪ್ರಾಮಿಸಿಂಗ್ ಆಗಿದೆ. ಅದೇ ಗುಣಮಟ್ಟವನ್ನ, ಅದೇ ಕಥಾವಸ್ತುವನ್ನ, ಅದೇ ನಿರೀಕ್ಷೆಯನ್ನ ಸಿನಿಮಾ ಸ್ಯಾಟಿಸ್ಫೈ ಮಾಡ್ಲಿ ಅಂತ ಹೇಳ್ತಾ ಇದಾಗಿತ್ತು ಗ್ರಾಮಾಯಣ ಟ್ರೈಲರ್ ರಿವ್ಯೂ. ನೀವು ಈ ಟ್ರೈಲರ್ ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.